ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಬ್ರಿಲಿಯಂಟ್ ಕೋಚಿಂಗ್ ಅಕಾಡೆಮಿ ಧಾರವಾಡ ಫಾರ್ PSI ಆ್ಯಂಡ್ PC ಆನ್ಲೈನ್ ಕ್ಲಾಸಸ್. ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾವು PSI ಪ್ರಥಮ ಪತ್ರಿಕೆಯ ಬಗ್ಗೆ ಸಂಪೂರ್ಣವಾದ ವಿವರವನ್ನು ತಿಳಿದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಅದರಲ್ಲಿ ಬರುವಂತಹ ಯಾವ ಭಾಗದಲ್ಲಿ ನಾವು ಟ್ರಾನ್ಸ್ಲೇಷನ್ ಭಾಗದಲ್ಲಿ ಏನು ಮಾಡಬೇಕೋ, ಪತ್ರಿಕೆ ಒಂದರಲ್ಲಿ ಬರುವಂತಹ ಇಂಗ್ಲಿಷ್ ಟು ಕನ್ನಡ ಮತ್ತು ಕನ್ನಡ ಟು ಇಂಗ್ಲಿಷ್ ಪತ್ರಿಕೆಯ ಸಾರಾಂಶವನ್ನು ಕುರಿತು ನಾವು ಏನು ಮಾಡಬೇಕು, ಅಧ್ಯಯನ ಮಾಡಬೇಕಾಗಿದೆ ಸ್ನೇಹಿತರೆ. ಅಧ್ಯಯನ ಮಾಡುವುದಕ್ಕಿಂತ ಮುಂಚೆ ನಮಗೆ ಇಂಗ್ಲಿಷನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು, ಯಾವ ಶಬ್ದಗಳನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ಮೊದಲು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಅದು ಗೊತ್ತು ಇತ್ತಪ್ಪ ಅಂದರೆ ಮಾತ್ರ ನಾವೇನು ಮಾಡುವುದಕ್ಕೆ ಸಾಧ್ಯ. ಏನಾದರೂ ಒಂದು ಟ್ರಾನ್ಸ್ಲೇಷನ್ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಂದನ್ನು ನಾವು ಶಿಸ್ತುಬದ್ಧವಾಗಿ ಅಚ್ಚುಕಟ್ಟವಾಗಿ ಅದನ್ನು ಟ್ರಾನ್ಸ್ಲೇಷನ್ ಭಾಷಾಂತರ ಮಾಡುವುದಕ್ಕೆ ಏನಾಗುತ್ತಾ ಸಾಧ್ಯವಾಗುತ್ತೆ ಸ್ನೇಹಿತರೆ. ಹಾಗಾದರೆ ಈಗ ನಾವು ಆ ಭಾಷಾಂತರವನ್ನು ಯಾವ ರೀತಿಯಾಗಿ ಮಾಡಬೇಕಂದ್ರೆ, ಒಂದು ಸೆಂಟೆನ್ಸನ್ನು ಫ್ರೇಮ್ ಯಾವ ರೀತಿಯಾಗಿ ಮಾಡಬೇಕು ಅಂದರೆ, ಈಗ ಏನೋ ಒಂದು ವಾಕ್ಯ ಇರುತ್ತಾ, ಆ ವಾಕ್ಯದಲ್ಲಿ ಇರುವಂತಹ ಶಬ್ದಗಳು ಯಾವುವು ಅನ್ನೋದನ್ನು ನಮಗೇನಾಗಬೇಕು, ಮೊದಲು ನಾವು ಮನಗಾಣಬೇಕು, ನಮಗೆ ಗೊತ್ತಿರಬೇಕು. ಗೊತ್ತಿದ್ದಾಗ ಮಾತ್ರ ಏನು ಸಾಧ್ಯ, ನಾವು ಈಸಿಯಾಗಿ ಯಾವಾಗ ಅರ್ಥ ಮಾಡಿಕೊಳ್ಳುತ್ತೇವೆಯೋ ಆವಾಗ ನಾವು ಅದನ್ನು ಭಾಷಾಂತರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಮೂಲಕ ನಿಮಗೆ ಯಾವ ರೀತಿಯಾಗಿ ಯಾವ ಶಬ್ದಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಬಹುದು ಅನ್ನೋದನ್ನು ಸ್ವಲ್ಪ ನಾವು ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ಈ ಕಡೆ ನೋಡಿ. ಇದೊಂದು ಜಸ್ಟ್ ರಫ್ ಎಕ್ಸಾಂಪಲ್ಲು. ಡಾಕ್ಟರ್ APJ ಅಬ್ದುಲ್ ಕಲಾಂ. ಡಾಕ್ಟರ್ APJ ಅಬ್ದುಲ್ ಕಲಾಂ was born in Tamil Nadu at Rameshwaram. ಎಲ್ಲಿ ಜನಿಸಿದ್ರು APJ ಅಬ್ದುಲ್ ಕಲಾಂ ರವರು? ತಮಿಳುನಾಡಿನ ರಾಮೇಶ್ವರಂನಲ್ಲಿ ಏನು ಮಾಡಿದ್ರು, APJ ಅಬ್ದುಲ್ ಕಲಾಂ ರವರು ಜನಿಸಿದ್ರು. ನೋಡಿ, ಅವ್ರು ಜನಿಸಿದ ಮೇಲೆ ಏನು ಮಾಡಿದ್ರು, he was born in Tamil Nadu at Rameshwaram. Okay, then and he was started his life as a paper seller. ಅವರು ತಮ್ಮ ಮೊಟ್ಟ ಮೊದಲ ಜೀವನ ಯಾವ ರೀತಿಯಾಗಿ ಪ್ರಾರಂಭ ಮಾಡಿದರು, ಏನಪ್ಪ ಅಂದರೆ ಒಂದು ನ್ಯೂಸ್ ಪತ್ರಿಕೆಯನ್ನು, ದಿನಪತ್ರಿಕೆಯನ್ನು ಹಾಕುವುದರ ಮೂಲಕ ಏನು ಮಾಡ್ತಾರೆ, ತಮ್ಮ ಜೀವನ ಪ್ರಾರಂಭವಾಗುತ್ತೆ ಸ್ನೇಹಿತರೆ. he was started his life as a paper seller. ಏನು ಮಾಡ್ತಾರೆ, ಒಬ್ಬ ದಿನಪತ್ರಿಕೆಯನ್ನು ಮಾರುವಂತಹ ಸಾಮಾನ್ಯ ಹುಡುಗನಾಗಿ ತನ್ನ ಜೀವನವನ್ನು ಪ್ರಾರಂಭವಾಗುತ್ತಾ, ದೆನ್ ನಂತರ ಏನಾಗುತ್ತಾ, ಆಫ್ಟರ್ some years later he was elected 11th president of India. ಎಷ್ಟನೇ ರಾಷ್ಟ್ರಪತಿಯಾಗಿ ನೇಮಕವಾಗ್ತಾರೆ APJ ಅಬ್ದುಲ್ ಕಲಾಂ ರವರು? 11ನೇ ರಾಷ್ಟ್ರಪತಿಯಾಗಿ, ಭಾರತದ ರಾಷ್ಟ್ರಪತಿಯಾಗಿ ಏನಾಗ್ತಾರೆ, ನೇಮಕವಾಗ್ತಾರೆ. ಆದರೆ ಅವರು ನೇಮಕವಾದಂತಹ ಸಂದರ್ಭದಲ್ಲಿ ಯಾವುದಕ್ಕೆ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡಿತಾರೆ ಅಂದರೆ ಸ್ನೇಹಿತರೆ, ದೆನ್ the 11th president of India and he was popularly known as Missile Man of India. ಯಾವ ಮನುಷ್ಯನಾಗಿ ಪ್ರಖ್ಯಾತಿಯನ್ನು ಹೊಂದುತ್ತಾರೆ, ಕ್ಷಿಪಣಿ ಮಾನವ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ.
ದೆನ್ ಇನ್ನೊಂದು ಅವಾರ್ಡ್ ಇದೆ, ಏನಂತ ಪ್ರಸಿದ್ಧಿ ಪಡಿತಾರೆ ಅಂದ್ರೆ, ದೆನ್ ಹಿ ವಾಸ್ ಪಾಪ್ಯುಲರ್ಲಿ ನೋನ್ ಆಸ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಕಾಮ. ದೆನ್ ಇನ್ನೊಂದು ಪ್ರಸಿದ್ಧಿಯನ್ನು ಗಳಿಸಿಕೊಂಡಿದ್ದಾರೆ. ಅತಿ ಹೆಚ್ಚು ಭಾರತದಲ್ಲಿ ಯಾವ ರಾಷ್ಟ್ರಪತಿಗಳು ಕೂಡ ಏನಾಗಿಲ್ಲ, ಅಷ್ಟೊಂದು ಪ್ರಸಿದ್ಧಿಯನ್ನು ಹೊಂದಿಲ್ಲ. he was famous then he was famous he was ಡೈರೆಕ್ಟ್ ಬರೆದ್ಬಿಡ್ತೀನಿ ನೋಡ್ರಿ, ಇಲ್ಲಿ ಏನು ಹಚ್ಚೋದು ಬೇಡ. ಈಗ ಆಲ್ರೆಡಿ ಪಾಪ್ಯುಲರ್ಲಿ ನೋನ್ ಆಸ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ಚಿಲ್ಡ್ರನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಚಿಲ್ಡ್ರನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಚಿಲ್ಡ್ರನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, and as he served as a teacher. ಅವರು ಶಿಕ್ಷಕರಾಗೂ ಕೂಡ ಏನಾಗಿದ್ದಾರೆ, ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ನೋಡಿ ಸ್ನೇಹಿತರೆ, ದಿಸ್ ಎನಫ್ ಫಾರ್ ದಿ ಅವರ್ ಬ್ರೀಫ್ ಇಂಟ್ರೊಡಕ್ಷನ್. ಇಷ್ಟು ಸಾಕು, ಓಕೆನಾ. ಈಗ ಇದರಲ್ಲಿ ನಾವು ಒಂದು ಸ್ವಲ್ಪ ಕೀ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಸೆಂಟೆನ್ಸನ್ನು ನಾವು ಫ್ರೇಮ್ ಮಾಡಬೇಕಂದ್ರೆ, ಈಗ ನೋಡಿ, ಇದು ಒಂದು ಚಿಕ್ಕ ಬ್ರೀಫ್ ಸಾರಾಂಶ. ಈ ಸಾರಾಂಶವನ್ನು ನಾನು ಟ್ರಾನ್ಸ್ಲೇಷನ್ ಮಾಡ್ತಾ ಇಲ್ಲ, ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಈಗ ನಾವು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಯಾವ್ಯಾವ ಪದಗಳನ್ನು ನಾವು ಬಳಸ್ತೀವಿ. ಎಸ್, ಈಗ ಉದಾಹರಣೆಗೆ ನಾವು ಹೆಲ್ಪಿಂಗ್ ವರ್ಬ್ ಅಂತ ಬಳಸ್ತಾ ಇರ್ತೀವಿ ಅಲ್ವಾ, ದೆನ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬಳಸ್ತಾ ಇರ್ತೀವಿ, ದೆನ್ ಆರ್ಟಿಕಲ್ ಅಂತ ಬಳಸ್ತಾ ಇರ್ತೀವಿ. ಎಸ್, ದೆನ್ ಟೆನ್ಸಸ್ ಕೂಡ ಏನು ಮಾಡ್ತಾ ಇರ್ತೀವಿ, ಬಳಸ್ತಾ ಇರ್ತೀವಿ ಸ್ನೇಹಿತರೆ. ಅದನ್ನು ಮೊದಲು ನಾವೇನು ಮಾಡ್ಕೋಬೇಕು, ಯಾವ ಸಂದರ್ಭದಲ್ಲಿ ಯಾವ ಶಬ್ದವನ್ನು ಬಳಕೆಯಾಗಿದೆ ಮತ್ತು ಯಾವ ಸಂದರ್ಭದಲ್ಲಿ ಯಾವ ಸೆಂಟೆನ್ಸನ್ನು ಬಳಸಬೇಕು, ಯಾವ ಶಬ್ದವನ್ನು ಬಳಸಬೇಕು ಅನ್ನೋದನ್ನು ನಾವು ಮೊದಲು ಏನು ಮಾಡಬೇಕು, ಮನಗಾಣಬೇಕು. ಅಂದಾಗ ಮಾತ್ರ ಏನು ಮಾಡಲಿಕ್ಕೆ ಸಾಧ್ಯ, ನಾವು ಈಸಿಯಾಗಿ ಯಾವುದೇ ಒಂದು ವಾಕ್ಯವನ್ನು ರಚನೆ ಮಾಡಬಹುದು ಸ್ನೇಹಿತರೆ. ನೋಡಿ ಇಲ್ಲಿ, ಸೊ ಇಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅನ್ನೋದು ಏನು, ಡಾಕ್ಟರ್ APJ ಅಬ್ದುಲ್ ಕಲಾಂ ಏನು, ಒಬ್ಬ ವ್ಯಕ್ತಿಯ ಹೆಸರು ಅಲ್ವಾ. ನಾವು ವ್ಯಕ್ತಿಯ ಹೆಸರನ್ನು ಹೇಳ್ತಾ ಇದ್ದೀವಿ ಅಂದರೆ ಅದು ಯಾವ ಶಬ್ದದಲ್ಲಿ ಬರಬಹುದು ನೋಡಿ, ವಿಚಾರ ಮಾಡಿ. ಯಾವ ಶಬ್ದದಲ್ಲಿ ಬರಬಹುದು, ಆರ್ಟಿಕಲಲ್ಲಿ ಬರುತ್ತಾ, ಟೆನ್ಸಸ್ಸಲ್ಲಿ ಬರುತ್ತಾ, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುತ್ತಾ, ರಿಪೋರ್ಟೆಡ್ ಸ್ಪೀಚಲ್ಲಿ ಬರುತ್ತಾ, ಎಲ್ಲಿ ಬರುತ್ತೆ. ಸೊ ಡಾಕ್ಟರ್ APJ ಅಬ್ದುಲ್ ಕಲಾಂ ಹೆಸರನ್ನು ಸೂಚಿಸುವಂತಹ ಶಬ್ದಗಳಿಗೆ ಏನಂತ ಕರಿತೀವಿ ನಾವು, ನಾಮಪದ ಅಲ್ವಾ ಸ್ನೇಹಿತರೆ. ಹೆಸರನ್ನು ಸೂಚಿಸುವಂತಹ ಪದಗಳಿಗೆ ಏನಂತ ಕರೆಯುತ್ತೇವೆ, ನಾಮಪದ ಅಂತ ಕರೆಯುತ್ತೇವೆ. ಹಾಗಾದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅನ್ನೋದು ಏನು, ನೌನ್. ಏನು, ನೌನ್. ನೌನ್ ಅನ್ನೋದನ್ನು ನಮಗೆ ಏನಿರಬೇಕು, ಗೊತ್ತಿರಬೇಕು ಅಲ್ವಾ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅನ್ನೋದು ಏನಾಯಿತು, ನೌನ್ ಆಯಿತು, ನಾಮಪದ. ಇದನ್ನು ಕನ್ನಡದಲ್ಲಿ ನಾಮಪದ ಅಂತ ಕರೆಯುತ್ತೇವೆ. ಹಾಗಾದರೆ ಇಲ್ಲಿ ಒಂದು ಚಿಕ್ಕ ಶಬ್ದ ಇದೆ, ಈ ಶಬ್ದ ಏನು, ಶಬ್ದ ಏನು, ವಾಸ್. ವಾಸ್ ಏನು ಇಂಡಿಕೇಟ್ ಮಾಡುತ್ತಾ, ವಾಸ್. ನೋಡಿ, ಈ ವಾಸ್ ಏನು, ಬಿ ಫಾರ್ಮ್ ಅಂತ ಕರಿತೀವಿ ಸ್ನೇಹಿತರೆ ನಾವು. ಬಿ ಫಾರ್ಮ್ ಅಂದರೆ ಇರುವಿಕೆಯನ್ನ, ಇದ್ದಿತ್ತು, ಇದ್ದರು, ಇದ್ದನು ಅಲ್ವಾ. ಇದ್ದಿತ್ತು, ಇದ್ದರು, ಇದ್ದನು ಅನ್ನೋದನ್ನ ಯಾವುದು ತೋರಿಸುತ್ತಾ, ವಾಸ್ ತೋರಿಸುತ್ತೆ ಸ್ನೇಹಿತರೆ. ಹಾಗಾದ್ರೆ ಇದು ವಾಸ್ ಏನು, ಫಾಸ್ಟ್ ಟೆನ್ಸ್ ಅಲ್ಲಿ ಬಳಸುವಂತಹ ಒಂದು ಸಹಾಯಕ ಕ್ರಿಯಾಪದ. ವಾಸ್ ಏನು, ಸಹಾಯಕ ಕ್ರಿಯಾಪದ, ಹೆಲ್ಪಿಂಗ್ ವರ್ಬ್. ವಾಸ್ ಈಸ್ ಹೆಲ್ಪಿಂಗ್ ವರ್ಬ್. ದೆನ್ ಬರ್ರಿ ನೆಕ್ಸ್ಟ್ ಏನಿದೆ ಇಲ್ಲಿ, ಇನ್ ಇದೆ. ಇನ್ ಏನು, ಇನ್ ಏನಾಗುತ್ತೆ, ಆರ್ಟಿಕಲ್ ಅಲ್ಲಿ ಬರುತ್ತೋ, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೌನಲ್ಲಿ ಬರುತ್ತೋ, ಪ್ರನೌನಲ್ಲಿ ಬರುತ್ತೋ, ವರ್ಬಲ್ಲಿ ಬರುತ್ತೋ, ಎಡ್ವರ್ಬಲ್ಲಿ ಬರುತ್ತೋ, ಪ್ರಿಪೋಸಿಷನ್ ಅಲ್ಲಿ ಬರುತ್ತೋ, ಕಂಜಂಕ್ಷನ್ ಅಲ್ಲಿ ಬರುತ್ತೋ, ಏನು ಇಂಟ್ರಾಜೆಕ್ಷನ್ ಅಲ್ಲಿ ಬರುತ್ತೋ ಅನ್ನೋದನ್ನ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದ್ರೆ ಇನ್ ಯಾವುದರಲ್ಲಿ ಬರುತ್ತೆ, ಪ್ರಿಪೋಸಿಷನ್ ಅಲ್ಲಿ ಬರುತ್ತೋ, ಕಂಜಂಕ್ಷನ್ ಅಲ್ಲಿ ಬರುತ್ತೋ, ಅದನ್ನ ನೋಡ್ಕೋಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರುತ್ತೆ ಇನ್ನು, ಓಕೆನಾ. ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ, ಇನ್ನು ಪ್ರಿಪೋಸಿಷನ್ ಅಲ್ಲಿ ಬರುತ್ತಾ, ಎಲ್ಲಿ ಬರುತ್ತಾ, ಪ್ರಿಪೋಸಿಷನ್ ಅಲ್ಲಿ ಬರುತ್ತಾ. ಪ್ರಿಪೋಸಿಷನ್ ಅಂದ್ರೆ ಏನು ಸ್ನೇಹಿತರೆ, ಸಂಬಂಧ ಸೂಚಕಾವ್ಯಯ. ಏನೋ ಸಂಬಂಧ ಸೂಚಕಾವ್ಯಯ, ಸಂಬಂಧ ಸೂಚಕಾವ್ಯಯ. ಎಸ್,
ಸಂಬಂಧ ಸೂಚಕಾವ್ಯಯ. ಓಕೆ, ಸೊ ಇದು ಏನು ಪ್ರಿಪೋಸಿಷನ್ ಅಂದ್ರೆ ಈ ಇನ್ನು ಯಾವುದಕ್ಕೆ ಸಂಬಂಧವನ್ನು ಕಲ್ಪಿಸ್ತಾ ಇದೆ ಇಲ್ಲಿ ನೋಡಿ. ಇನ್ನು ಯಾವುದಕ್ಕೆ ಸಂಬಂಧ ಕಲ್ಪಿಸ್ತಾ ಇದೆ? ತಮಿಳುನಾಡಿಗೂ ಮತ್ತು ಆತನ ಹುಟ್ಟುವಿಕೆಗೂ ಏನ್ ಮಾಡ್ತಾ ಇದೆ? ಸಂಬಂಧವನ್ನು ಕಲ್ಪಿಸುತ್ತಾ ಇದೆ. ಯಾವುದಕ್ಕೆ? ಬಾರ್ನ್, ಎಲ್ಲಿ ಜನಿಸಿದರು? ತಮಿಳುನಾಡಿನಲ್ಲಿ. ಎಲ್ಲಿ? ತಮಿಳುನಾಡಿನಲ್ಲಿ. ನಲ್ಲಿ, ನಲ್ಲಿ ಅಂತ ಏನು ನಾವು ಬರಿತೀವಲ್ಲ ಸ್ನೇಹಿತರೆ ಕನ್ನಡದಲ್ಲಿ, ಈ ನಲ್ಲಿಯನ್ನ ತೋರಿಸುವುದು ಯಾವುದು? ಇನ್ ಅಲ್ವಾ? ಅವರು ಎಲ್ಲಿ ಜನಿಸಿದರು? ಈ ಎಕ್ಸಾಂಪಲ್ ನೋಡಿ, ನಾನು ಎಲ್ಲಿ ಹುಟ್ಟಿದ್ದೇನೆ? ಧಾರವಾಡದಲ್ಲಿ. ನಾನು ಧಾರವಾಡದಲ್ಲಿ ಹುಟ್ಟಿಲ್ಲ, ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಧಾರವಾಡದಲ್ಲಿ. ದಲ್ಲಿ, ದಲ್ಲಿ ಅಂದ್ರೆ ಏನು? ಐ ಆಮ್ ಬಾರ್ನ್ ಇನ್ ಧಾರವಾಡ. ಎಸ್, ಐ ಆಮ್ ಬಾರ್ನ್ ಇನ್ ಧಾರವಾಡ ಅಂದ್ರೆ ನಾನು ಧಾರವಾಡದಲ್ಲಿ ಹುಟ್ಟಿದ್ದೇನೆ ಅನ್ನೋದಕ್ಕೆ ಏನು ಬರುತ್ತಾ? ಇನ್ ಬರುತ್ತಾ. ಆಟ್ ನೋಡಿ ಸ್ನೇಹಿತರೆ, ಆಟ್ ಎಟ್ಟು ಏನು ಮಾಡುತ್ತಾ? ಸಂಬಂಧವನ್ನು ಕಲ್ಪಿಸುತ್ತಾ. ಅದು ಕೂಡ ಯಾವ ರೀತಿಯಾದಂತಹ ಸಂಬಂಧ? ಇನ್ನು ನೋಡಿ, ಒಂದು ನಿರ್ದಿಷ್ಟವಾದಂತಹ ದೊಡ್ಡದಾದಂತಹ ಕ್ಷೇತ್ರವನ್ನು ತೋರಿಸ್ತಾ ಇದೆ. ಏನು? ತಮಿಳುನಾಡನ್ನು ತೋರಿಸ್ತಾ ಇದೆ. ಇನ್ನು ಎಟ್ ಏನು ತೋರಿಸ್ತಾ ಇದೆ? ಪರ್ಟಿಕ್ಯುಲರ್ ಇರುವಂತಹ ಒಂದು ಚಿಕ್ಕದಾದಂತಹ ಸ್ಥಳ. ಯಾವುದು ಚಿಕ್ಕದಾದಂತಹ ಸ್ಥಳ? ರಾಮೇಶ್ವರಂ. ಅಂದ್ರೆ ನಾವು ಸ್ಥಳಗಳನ್ನು ಗುರುತಿಸುವುದಕ್ಕಾಗಿ ಏನು ಮಾಡ್ತೀವಿ? ಎಟ್ಟನ್ನು ಬಳಸ್ತೀವಿ ಸ್ನೇಹಿತರೆ. ಓಕೆನಾ? ಇಲ್ಲಿ ಸ್ವಲ್ಪ ಇವು ನಮಗೆ ಗೊತ್ತಿರಬೇಕು, ಕ್ಲಿಯರ್ ಆಗಿ ಗೊತ್ತಿದ್ದಾಗ ಮಾತ್ರ ಏನು ಮಾಡೋಕ್ಕೆ ಸಾಧ್ಯ? ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ. ದೆನ್ ನೆಕ್ಸ್ಟ್ ಇನ್ನೊಂದು ಶಬ್ದ ಯಾವುದು? ಇಲ್ಲಿ ಆ್ಯಂಡ್ ಇದೆ. ಆ್ಯಂಡ್ ಏನು? ಮತ್ತು. ಮತ್ತು ಅವರ ಕುರಿತು ಅಗೇನ್ ಏನು ಮಾಡ್ತಾ ಇದೆ? ಮುಂದೆ ತಿಳಿಸುತ್ತಾ. ಮತ್ತು. ಓಕೆ, ಇದು ಯಾವ ಪದ? ಹಾಗಾದ್ರೆ ಇಲ್ಲಿ ಇನ್ನು ಎಟ್ ಪ್ರಿಪೋಸಿಷನ್ ಆದ್ರೆ ಆ್ಯಂಡು ಪ್ರಿಪೋಸಿಷನ್ ಅಲ್ವಾ? ಹೌದಾ? ನೋಡ್ರಿ, ಆ್ಯಂಡ್ ಪ್ರಿಪೋಸಿಷನ್ ಅಲ್ಲ. ಏನೌದು ಹಾಗಾದ್ರೆ? ಕಂಜಂಕ್ಷನ್. ಇದು ಏನು? ಕಂಜಂಕ್ಷನ್. ಆ್ಯಂಡ್ ಏನು? ಕಂಜಂಕ್ಷನ್. ಹಾಗಾದ್ರೆ ಕಂಜಂಕ್ಷನ್ನ ಕೆಲಸ ಏನು? ಇದು ಕಂಜಂಕ್ಷನ್ ಅನ್ನ ಸಮುಚ್ಚಕಾವ್ಯಯ ಅಂತ ಕರೆಯುತ್ತೇವೆ. ಏನಂತ ಕರೆಯುತ್ತೇವೆ? ಸಮುಚ್ಚಕಾವ್ಯಯ. ಅಂದ್ರೆ ಕಂಜಂಕ್ಷನ್ ಕೆಲಸ ಏನಪ್ಪಾ ಅಂದ್ರೆ, ಈಗ ಒಂದು ಎರಡು ದೊಡ್ಡ ದೊಡ್ಡ ಕ್ಷೇತ್ರಗಳು ಇರ್ತಾವೆ. ಹೌದಾ? ಈ ದೊಡ್ಡ ದೊಡ್ಡದಾದಂತಹ ಕ್ಷೇತ್ರಗಳು. ಈಗ ನಾನು ಮನೆಯಲ್ಲಿ ಇದ್ದೇನೆ ಮತ್ತು ನೀನು ಎಲ್ಲಿ ಇದ್ದೀಯಾ? ನೋಡ್ರಿ, ನಾನು ಮನೆಯಲ್ಲಿ ಇದ್ದೇನೆ ಮತ್ತೆ ನೀನು ಎಲ್ಲಿದ್ದೀಯಾ? ಇಲ್ಲಿ ಏನಾಗ್ತಾ ಇದೆ? ಎರಡೂ ಒಂದು ದೊಡ್ಡದಾದಂತಹ ಇಂಡಿಪೆಂಡೆಂಟ್ ಮೀನಿಂಗ್ ಇರುವಂತಹ ಎರಡು ವಾಕ್ಯಗಳನ್ನು ಏನು ಮಾಡ್ತಾ ಇದೆ? ಜೋಡಿಸ್ತಾ ಇದೆ. ಅಂದ್ರೆ ಸಮೂಹಗಳನ್ನ ಜೋಡಿಸುವುದು. ಯಾವುದು ಸಮೂಹ ಇಲ್ಲಿ? ನೋಡ್ರಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ವಾಸ್ ಬೋರ್ನ್ ಇನ್ ತಮಿಳುನಾಡು ಅಟ್ ರಾಮೇಶ್ವರಂ. ಎಸ್, ಸೊ ಇದು ಏನು? ಒಂದು ಸಮೂಹ. ಇದು ಒಂದು ಇಂಡಿಪೆಂಡೆಂಟ್ ಮೀನಿಂಗು. ಮತ್ತೆ he was started his life as a paper seller. ಇದಕ್ಕೂ ಮತ್ತು ಇದಕ್ಕೂ ಎರಡನ್ನ ಜೋಡಿಸ್ತಾ ಇರೋದು ಯಾವುದು? ಆ್ಯಂಡ್. ತಿಳ್ಕೊಳ್ಳಿ ಸ್ನೇಹಿತರೆ, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗಬೇಡಿ. ಸಮುಚ್ಚಕಾವ್ಯಯ ಅಂದರೆ ಎರಡು ಇಂಡಿಪೆಂಡೆಂಟ್ ಮೀನಿಂಗ್ ಇರುವಂತಹ, ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ಶಬ್ದ ಅಥವಾ ವಾಕ್ಯಗಳನ್ನು ಜೋಡಿಸುವುದಕ್ಕೆ ನಾವು ಆ್ಯಂಡ್ ಅನ್ನು ಬಳಸ್ತೇವೆ. ಓಕೆನಾ? ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ಸ್ನೇಹಿತರೆ. ಏನೇ ಡೌಟ್ ಇಟ್ಕೊಳಕ್ ಹೋಗ್ಬೇಡ್ರಿ ಇದರಲ್ಲಿ. ಓಕೆನಾ? ಸೊ ಅವರು ಯಾವ ರೀತಿಯಾದಂತಹ ಜೀವನ ಪ್ರಾರಂಭ ಮಾಡಿದ್ರು? he was started his life as a paper seller. ಏನಂತ? ಒಬ್ಬ ದಿನಪತ್ರಿಕೆಯ ಮಾರಾಟಗಾರನಾಗಿ ತಮ್ಮ ಪ್ರಾರಂಭಿಕ ಜೀವನವನ್ನು ಆರಂಭಿಸ್ತಾರೆ ಸ್ನೇಹಿತರೆ. he was started, ಇಲ್ಲಂದ್ರೆ ಇಲ್ಲಿ ಡೈರೆಕ್ಟ್ ನೋಡಿ ಸ್ನೇಹಿತರೆ, his early life started, his early life started ಅಂದ್ರೆ ಪ್ರಾರಂಭಿಕ ಜೀವನ. his early life started
as a paper seller. His early life started as a paper seller. ಇದು ಕೂಡ ರೈಟ್ ಆಗುತ್ತಾ, ಅದು ಆಗಲೇ ಬರೆದಿದ್ದು ಕೂಡ ರೈಟ್ ಆಗುತ್ತಾ, ಪ್ರಾಬ್ಲಮ್ ಇಲ್ಲ. ಆದರೆ ನಾವು ನೇರವಾಗಿ ಇನ್ನು ಅವನ ಪ್ರಾರಂಭಿಕ ಜೀವನ ಯಾವ ರೀತಿಯಾಗಿ ಇದ್ದಿತ್ತು ಅನ್ನೋದನ್ನ ಹೇಳೋದಕ್ಕೆ ಇದನ್ನು ಬಳಸಿದ್ವಿ. ಓಕೆನಾ? ಸೊ ಇಲ್ಲಿ ಹೀಸ್ ಅಂದ್ರೆ ಯಾರು? ಹೀಸ್ ಅಂದ್ರೆ ಏನನ್ನ ಸೂಚಿಸುತ್ತೆ? ಹೀಸ್ ಅಂದ್ರೆ ಯಾರು? ಇಲ್ಲಿ ಯಾರಿದ್ದಾರೆ? ನೌನ್, ನಾಮಪದ ಯಾರು? APJ ಅಬ್ದುಲ್ ಕಲಾಂ. ಹೀಸ್ ಅಂದ್ರೆ ಯಾರನ್ನ ಸೂಚಿಸ್ತಾ ಇದೆ? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನ ಸೂಚಿಸ್ತಾ ಇದೆ. ಹಾಗಾದ್ರೆ ಹೀಸ್ ಅಂದ್ರೆ ಏನು? ನಾಮಪದ ಹೌದೋ ಸರ್ವನಾಮ ಹೌದೋ? ನೋಡಿ, ಯಾವುದು ಹೆಸರನ್ನು ಸೂಚಿಸುತ್ತದೆಯೋ ಅದು ನಾಮಪದವಾದರೆ, ಯಾವುದು ಹೆಸರಿನ ಬದಲಾಗಿ ಬಳಸುತ್ತೇವೆಯೋ ಅದು ಏನಾಗುತ್ತಾ? ಸರ್ವನಾಮವಾಗುತ್ತ ಸ್ನೇಹಿತರೆ. ಈಸೇನು? ಸರ್ವನಾಮ. ಈಸೇನು? ಸರ್ವನಾಮ. ಎಸ್. ಸೊ ಇಲ್ಲಿ ಒಂದು ವರ್ಡ್ ಇದೆ, ಅರ್ಲಿ ಅಂತ ಇದೆ. ಅರ್ಲಿ ಅವರ ಯಾವ ಜೀವನ? ಪ್ರಾರಂಭಿಕ ಜೀವನ. ಅರ್ಲಿ ನೋಡಿ, ಇಲ್ಲಿ LY ಯಾವ ಶಬ್ದಕ್ಕೆ ಬರುತ್ತೋ ಅದು ಅರ್ಲಿ ಅಂತ ಏನಾದರೂ ಬಂದ್ರೆ ಯಾವ ಶಬ್ದ ಅದು? ಅಡ್ವರ್ಬ್. ಅದನ್ನು ಏನಂತ ಕರೆಯುತ್ತೇವೆ? ಅಡ್ವರ್ಬ್. ಅಡ್ವರ್ಬ್ ಬಂದ್ರೆ ಕ್ರಿಯಾ ವಿಶೇಷಣ. ಓಕೆನಾ ಸ್ನೇಹಿತರೆ? ದೆನ್ ಅರ್ಲಿ ಲೈಫ್ ಸ್ಟಾರ್ಟೆಡ್, ಈ ಸ್ಟಾರ್ಟೆಡ್ ED ಫಾರ್ಮ್ ಬರುತ್ತಾ ಅಂದ್ರೆ V3 verb 3 already completed. Okay, as a paper seller. After, nantara. Some years later ನೋಡಿ ಇಲ್ಲಿ he ಅಂತ ಇದೆ. His ಅಂದ್ರೆ ಅವನ, his ಅಂದ್ರೆ ಅವನ, he ಅಂದ್ರೆ ಅವನ. ಹೌದಾ? his ಅಂದ್ರು ಅವನ, he ಅಂದ್ರು ಅವನ. ಎಸ್. ಇಲ್ಲಿ ಒಂದು ಶಬ್ದ ಇದೆ ಸ್ನೇಹಿತರೆ, ಆಫ್ಟರ್ ಅಂದ್ರೆ ಏನು? ಆಫ್ಟರ್ ಸಮ್ ಇಯರ್ಸ್ ಲೇಟರ್, ಕೆಲವು ವರ್ಷಗಳ ನಂತರ. ಆಫ್ಟರ್, ಬಿಫೋರ್, ಲೇಟರ್ ಯಾವ್ದು ಬರುತ್ತಾ? ಪ್ರಿಪೋಸಿಷನ್ ಬರುತ್ತಾ? ಎಸ್, ಪ್ರಿಪೋಸಿಷನ್. ಎಸ್. He was elected. He was ನೋಡಿ ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ. ವಾಸ್ ಏನೋ ಬಿ ಫಾರ್ಮು, ಪಾಸ್ಟ್ ವರ್ಬು. ವಾಸ್ ಇದ್ದನು, ಇದ್ದಿತು ಅನ್ನೋದನ್ನ ಏನು ಮಾಡುತ್ತಾ? ಇರುವಂತಹ ಇರುವಿಕೆಯನ್ನ ತೋರಿಸುತ್ತಾ. ದೆನ್ ಸಮ್ ಇಯರ್ಸ್ ಎಲೆಕ್ಟೆಡ್ ದ 11th ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದ 11th ಪ್ರೆಸಿಡೆಂಟ್ ಆಫ್ ಇಂಡಿಯಾ, 11ನೇ ರಾಷ್ಟ್ರಪತಿಯಾಗಿ ಏನಾಗ್ತಾರೆ? ನೇಮಕವಾಗ್ತಾರೆ. ಆ್ಯಂಡ್ ಆಲ್ರೆಡಿ ವಿ ನೋ, ಈ ಅಂದರೆ ಗೊತ್ತಾಗಿದೆ, ವಾಸ್ ಅಂದರೆ ಗೊತ್ತಾಗಿದೆ. ದೆನ್ ಪಾಪ್ಯುಲರ್ಲಿ ಅಂದ್ರೂ ಏನು? ಆಡ್ವರ್ಬು. ಪಾಪ್ಯುಲರ್ಲಿ ಅಂದರೆ ಆಡ್ವರ್ಬು, ಕ್ರಿಯಾ ವಿಶೇಷಣ. ಎಸ್. ನೋನ್ ಆಸ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಏನಂತ ಪ್ರಖ್ಯಾತಿಯಾಗಿದ್ದರು ಅವರು? ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ಕ್ಷಿಪಣಿ ಮಾನವ. ನೋಡಿ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಈಗ ಯಾರ ವೈಶಿಷ್ಟ್ಯತೆಯನ್ನು ಕುರಿತು ತಿಳಿಸ್ತಾ ಇದೆ ಇದು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ? ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ವಿಶೇಷತೆ, ವೈಶಿಷ್ಟ್ಯತೆಯನ್ನು ಕುರಿತು ಏನು ಮಾಡ್ತಾ ಇದೆ? ತೋರಿಸ್ತಾ ಇದೆ. ಹಾಗಾದ್ರೆ ಇದು ಏನಾಗುತ್ತೆ ಸ್ನೇಹಿತರೆ? ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ನಾಮ ವಿಶೇಷಣ. ಈ ನೋಡಿ, ಅವರ ಹೆಸರಿನ ಮುಂದೆ ಏನಿದೆ? ಅವರ ವೈಶಿಷ್ಟ್ಯತೆಯನ್ನು ತೋರಿಸ್ತಾ ಇದೆ. ಯಾವ ರೀತಿಯಾದಂತಹ ವೈಶಿಷ್ಟ್ಯತೆಯನ್ನು ತೋರಿಸ್ತಾ ಇದೆ? ಅವರು ಕ್ಷಿಪಣಿ ಮಾನವ ಎಂದೇ ಪ್ರಖ್ಯಾತರಾಗಿದ್ದರು. ಹಾಗೆಯೇ ಚಿಲ್ಡ್ರನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಮಕ್ಕಳ ರಾಷ್ಟ್ರಪತಿ ಎಂದು ಖ್ಯಾತರಾಗಿದ್ದಾರೆ. ದಿಸ್ ಈಸ್ ದಿ ಬ್ರೀಫ್ ಫೈಂಡಿಂಗ್ ಆಫ್ ದಿ ವರ್ಡ್ಸ್. ಹೌದಾ? ನೋಡಿ, ಇಲ್ಲಿ ಎಷ್ಟು ಹೆಲ್ಪಿಂಗ್ ವರ್ಬ್ಸ್ ಅನ್ನು ನಾವು ಕಂಡುಹಿಡಿದೀವಿ ಇವಾಗ. ಇಲ್ಲಿ ನೌನ್, ಇಲ್ಲಿ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬು, ಇನ್ ಪ್ರಿಪೋಸಿಷನ್ನು, ಆ್ಯಡ್ ಟು ಪ್ರಿಪೋಸಿಷನ್ನು, ಕಂಜಂಕ್ಷನ್ನು, ಆಡ್ವರ್ಬು, V3 ಪ್ರಿಪೋಸಿಷನ್ನು, ಎಸ್, ಪ್ರನೌನ್ ಸರ್ವನಾಮ, ದೆನ್ ಆಡ್ವರ್ಬ್, ದೆನ್ ಅಡ್ಜೆಕ್ಟಿವ್. ನೋಡಿ, ಇಡೀ ಒಂದೇ ಒಂದು ಸೆಂಟೆನ್ಸಲ್ಲಿ ನಾವು ಇಡೀ ಪಾರ್ಟ್ಸ್ ಆಫ್ ಸ್ಪೀಚನ್ನು ಏನು ಮಾಡ್ಕೊಂಡು ಬಿಟ್ವಿ? ಜಲಾಡಿಸ್ಬಿಟ್ವಿ.
ಇಡೀ ಪಾರ್ಟ್ಸ್ ಆಫ್ ಸ್ಪೀಚ್ ಬಂತು. ಎಸ್, ದೆನ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂತು, ದೆನ್ V3 ಬಂತು. ಎಸ್, ಹಾಗೆಯೇ ಇಲ್ಲಿ ಅ ಪೇಪರ್ ಸೆಲ್ಲರ್, ಅ ಪೇಪರ್ ಸೆಲ್ಲರ್, ಆಸ್ ಎ ಪೇಪರ್ ಸೆಲ್ಲರ್. ಈ ಅ ಅಂದ್ರೆ ಏನು? ಆರ್ಟಿಕಲ್. ಎಸ್, ಏನು? ಆರ್ಟಿಕಲ್ಲು. ಅ ಅನ್ನೋದೇನಾಗುತ್ತೆ? ಆರ್ಟಿಕಲ್ ಆಗುತ್ತಾ? ಎಸ್, ಆರ್ಟಿಕಲ್ಲು ಕೂಡ ಇದರಲ್ಲಿ ಏನಾಗುತ್ತಾ? ಬಳಸ್ತೀವಿ. ಓಕೆ ಸ್ನೇಹಿತರೆ, ಹಾಗಾದರೆ ಈಗ ಕೆಲವೊಂದು ಬೇರೆ ಬೇರೆ ಎಕ್ಸಾಂಪಲ್ಗಳ ಮೂಲಕ ನಾವು ಏನನ್ನು ಮಾಡೋಣ? ತಿಳಿದುಕೊಳ್ಳೋಣ. ಈಗ ನೋಡಿ, ನಾವು ಸೆಂಟೆನ್ಸನ್ನು ಫ್ರೇಮ್ ಮಾಡುವಂತಹ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ, ಬೇರೆ ಬೇರೆ ರೀತಿಯಾಗಿ ಶಬ್ದಗಳನ್ನು ಬಳಸೋದರ ಮೂಲಕ ತಪ್ಪನ್ನು ಮಾಡ್ತೇವೆ. ಓಕೆನಾ? ಸೊ ಇದನ್ನು ನೆಕ್ಸ್ಟು ನೇರವಾಗಿ ಬರೋದಾದರೆ, ಈಗ ಕೆಲವೊಂದು ಸೆಂಟೆನ್ಸನ್ನು ನಾವು ಎಕ್ಸಾಂಪಲನ್ನು ಹೇಳ್ತೀನಿ. ಆ ಎಕ್ಸಾಂಪಲ್ ಯಾವ ರೀತಿಯಾಗಿ ಬರುತ್ತೆ ನೋಡಿ. ಓಕೆ, ನೋಡಿ ಸ್ನೇಹಿತರೆ, ಈಗ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ಎಕ್ಸಾಂಪಲ್ಲು, ರಮೇಶ್ ಈಸ್ ಎ ಇಂಗ್ಲಿಷ್ ಟೀಚರ್. ರಮೇಶ್ ಈಸ್ ಎ ಇಂಗ್ಲಿಷ್ ಟೀಚರ್. ಎಸ್, ಇದೊಂದು ಎಕ್ಸಾಂಪಲ್ ಬರುತ್ತಾ? ಎಸ್, ಸೀತಾ ಈಸ್ dancing on the floor. Santu runs quickly. Santu runs quickly. She eats better. She sing melodious. ಸೊ ನೋಡಿ ಸ್ನೇಹಿತರೆ, ಈ 4 ಸೆಂಟೆನ್ಸ್ ಅನ್ನು ಕಂಡು ಹಿಡೀರಿ. ಹೆಂಗೆ ಹಿಡಿತೀರಂದ್ರೆ, ಈಗ ರಮೇಶ್ ಈಸ್ ಅ ಇಂಗ್ಲಿಷ್ ಟೀಚರ್. ರಮೇಶ್ ಏನು ಬಂತು? ನಾಮಪದ ಬಂತು. ಆದರೆ ನಾಮಪದ ಬಂತು ಅಂದ್ರೆ ನೇರವಾಗಿ ಎಲ್ಲವಕ್ಕೂ ನಾಮಪದನೇ ಇದೆ. ಅದರ ವೈಶಿಷ್ಟ್ಯತೆ ಏನನ್ನು ತೋರಿಸ್ತಾ ಇದೆ ಅನ್ನೋದನ್ನು ನೋಡ್ಬೇಕು ನಾವು. ಓಕೆನಾ? ನೋಡಿ, ಸೀತಾ ಈಸ್ ಡ್ಯಾನ್ಸಿಂಗ್. ಏನು ಮಾಡ್ತಾ ಇದ್ದಾಳೆ? ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸಂತು ರನ್ಸ್ ಕ್ವಿಕ್ಲಿ. ಹೇಗೆ ಓಡ್ತಾ ಇದ್ದಾನೆ? ವೇಗವಾಗಿ ಓಡ್ತಾ ಇದ್ದಾನೆ. ಸಿ ಸಿಂಗ್ ಮೆಲೋಡಿಯಸ್. ಯಾವ ರೀತಿಯಾಗಿ ಹಾಡನ್ನು ಹಾಡ್ತಾ ಇದ್ದಾಳೆ? ಮೆಲೋಡಿಯಸ್ ಆಗಿ ಹಾಡ್ತಾ ಇದ್ದಾಳೆ. ಹೌ ಅಂತ ಏನಾದರೂ ಹಾಕಿದರೆ ಅದು ಏನಾಗುತ್ತಾ? ಮೆಲೋಡಿಯಸ್ ಕ್ವಿಕ್ಲಿ. ವಾಟ್ ಅಂತ ಹಾಕಿದರೆ ಡ್ಯಾನ್ಸಿಂಗ್. ದೆನ್ ಹಿಯರ್ ವಾಟ್ ಅಂತ ಹಾಕಿದರೆ ಇಂಗ್ಲಿಷ್ ಟೀಚರ್. ಎಸ್, ಅಥವಾ ಹೂ ಅಂತ ಹಾಕಿದರೆ, ಇಲ್ಲಿ ಹೂ ಅಂತ ಹಾಕಿದರೆ ಏನು ಬರುತ್ತಾ? ರಮೇಶ್. ಹೂ ಈಸ್ ಅ ರಮೇಶ್? ಹಿ ಈಸ್ ಅ ಇಂಗ್ಲಿಷ್ ಟೀಚರ್. ಇಲ್ಲಿ ಹೂ, ವಾಟ್, ಹೌ. ಓಕೆ, ಸೊ ಈ ಥರ ನಾವು ಪ್ರಶ್ನೆಯನ್ನು ಹಾಕಿಕೊಂಡಾಗ ಈಸಿಯಾಗಿ ನಾವು ಟೆನ್ಸಸ್ಸನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು. ಅದರ ವೈಶಿಷ್ಟ್ಯತೆಗಳನ್ನು ನಾವು ಕೂಡ ಏನು ಮಾಡ್ಕೋಬೋದು? ನೋಡ್ಬೋದು. ಓಕೆ ಸ್ನೇಹಿತರೆ, ಇದು ಜಸ್ಟ್ ನಿಮಗೆ ಬ್ರೀಫ್ ಇಂಟ್ರಡಕ್ಷನ್ ಕ್ಲಾಸ್ ಇದ್ದ ಹಾಗೆ. ಮುಂದಿನ ತರಗತಿಯಲ್ಲಿ ನಾವು ಅಚ್ಚುಕಟ್ಟಾಗಿ ಗ್ರಾಮರ್ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಆದಷ್ಟು ನಿಮ್ಮ ಸ್ನೇಹಿತರನ್ನು ಏನು ಮಾಡಿ, ಆ್ಯಡ್ ಮಾಡಿ ನಮ್ಮ ಕೋಚಿಂಗ್, ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಟೆಲಿಗ್ರಾಮ್ ಚಾನಲು ಪ್ಲಸ್ ಯೂಟ್ಯೂಬಿಗೆ ಆ್ಯಡ್ ಆಗಿ ನಾವು ಮುಂದಿನ ತರಗತಿಯಲ್ಲಿ 1 by 1 ಈಸಿಯಾಗಿ ನಿಮಗೆ ಅತಿ ಹೆಚ್ಚು ಮನಗಾಣುವಂತೆ, ಈಸಿ ಆಗುವಂತೆ ನಾನು ಏನು ಮಾಡ್ತಾ ಇದ್ದೀನಿ, ಮುಂದಿನ ತರಗತಿಯಲ್ಲಿ ಗ್ರಾಮರ್ ಕ್ಲಾಸಸ್ಗಳನ್ನು 1 by 1 ಅನ್ನು ಹೇಳ್ಕೊಂತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ನಿಮ್ಮ PSIಗೆ ಏನು ಬೇಕೋ ಏನು ಬೇಡೋ ಅದನ್ನು ಎಲ್ಲ ನಾನು ಮನಗಂಡು ನಿಮ್ಮ PSI ಅಭ್ಯರ್ಥಿಗಳಿಗೆ ಇಂಗ್ಲೀಷ್ ನೇರವಾಗಿ ಯಾವ ರೀತಿಯಾಗಿ ಈಸಿ ಆಗಬೇಕು ಮತ್ತು ನೀವು ಏನೇನು ಕಲಿತ್ಕೊಂಡ್ರೆ ನಿಮಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬರುತ್ತಾ, ನೀವು ಏಬಲ್ ಇದ್ದೀರಿ ಅನ್ನೋದನ್ನು ನಾನು ಮುಂದಿನ ತರಗತಿಯಿಂದ ಪ್ರಾರಂಭಿಸ್ತಾ ಇದ್ದೇನೆ ಸ್ನೇಹಿತರೆ. ಆದಷ್ಟು ನಿಮ್ಮ ಸ್ನೇಹಿತರು ಎಲ್ಲರಿಗೂ ಕೂಡ ಇದು ತಲುಪಲಿ ಅನ್ನೋದು ನಮ್ಮ ಆಸೆ. ಏಕೆಂದರೆ ನಾವು ಇಟ್ಟುಕೊಂಡಿರುವಂಥ ದೃಷ್ಟಿಕೋನನೇ ಅದು. ಎಲ್ಲ ಸ್ನೇಹಿತರಿಗೆ ಯಾರಿಗೆ ಸಿಗ್ತಾ ಇಲ್ಲ, ಯಾರು ಟ್ರಬಲನ್ನು ಅನುಭವಿಸ್ತಾ ಇದ್ದಾರೆ, ಅವರಿಗೆ ನಮ್ಮಿಂದ ಒಂದು ಅಲ್ಪ ಅಳಿಲು ಸೇವೆ
ಅದನ್ನು ನೀವು ಫಾರ್ವರ್ಡ್ ಮಾಡ್ತೀರಿ ಮತ್ತು ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಅನ್ಕೊತ ಎಲ್ಲರಿಗೂ ಇಂದಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.